Hi children, good morning to all. So children, in the previous class I did this chapter Swami Vivekananda, and also I sent notes classwork for this chapter in the previous class only. Is it children? Yeah, of course. I hope you all are so completed the classwork. After the completion of this chapter, today in this class, I would like to teach the next chapter, that is, so lesson number 4, Kavita part, Padya part, अनुशासन ही शासन है. बच्चों, क्या आपको पता है इसका मतलब क्या है? से चिल्ड्रन, अनुशासन ही शासन है. जो कहने का मतलब यह है, अनुशासन मीन्स, you people know the meaning? What is Anushasan? Yeah children, listen. Anushasan means, in English we call discipline. Okay children? Discipline means ಶಿಸ್ತು. ಶಿಸ್ತಿಗೆ ನಾವು ಹೇಳ್ತೀವಿ ಅನುಶಾಸನ್ ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ ಮಕ್ಕಳೇ? ಓಕೆ, ವಿ ಗಾಟ್ ದ ಮೀನಿಂಗ್ ಫಾರ್ ದಿಸ್ ವರ್ಡ್ ಅನುಶಾಸನ್. ಸೊ ನೌ that is the second word, shasan, means what? Shasan means, for this we call, so ruling ಅಂತ ಕರಿತೀವಿ ಮಕ್ಕಳ, ಅಥವಾ ರೂಲ್ಸ್ ಅಂತ ಕೂಡ ಹೇಳ್ಬೋದು. ಅಂದರೆ जो कहने का मतलब यह है, हमें नियमों का जो पालन करना, यही तो शासन है. We have to maintain or keep up discipline in our life everywhere. ನಾವು ಜೀವನದಲ್ಲಿ ಎಲ್ಲ ಕಡೆ, ಹೌದಾ, ಎಂದೆಂದೂ ಕೂಡ ಶಿಸ್ತನ್ನು, ಸಂಯಮವನ್ನು जो ಪಾಲನ್ करना चाहिए, यही तो ಶಾಸನ है. ಇದಕ್ಕೆ ನಾವು ಹೇಳ್ತೀವಿ ನಿಯಮಗಳು, ಶಿಸ್ತು, ಜೀವನ ಅಂತ ಹೇಳಿಬಿಟ್ಟು. ಶಿಸ್ತನ್ನು ನಾವು ಕಾಪಾಡ್ಕೋಬೇಕು ಜೀವನದಲ್ಲಿ. ಅರ್ಥ ಆಯ್ತು ಮಕ್ಕಳ? ಇದೇ ಒಂದು ದೊಡ್ಡ ಶಾಸನ. ಶಾಸನ ಮೀನ್ಸ್ ರೂಲಿಂಗ್, ಅಂದರೆ ಆಳ್ವಿಕೆ ಅಂತ ಕರಿತೀವಿ. ಇಟ್ ಈಸ್ ಫಾರ್ ದಿಸ್ ವರ್ಡ್ अनुशासन ही शासन. जो कहने का मतलब यह है, हमें हमेशा नियमों का पालन करना जरूरी है, जो हमारे जीवन में हर पल या हर क्षण, हर एक क्षेत्र में जो हमें नियमों का पालन करना आवश्यक है. नियमों का पालन करना, यही तो डिसिप्लिन, इसे कहते हैं अनुशासन. ओके चिल्ड्रन्स, ಶಿಸ್ತನ್ನು ಪಾಲನೆ ಮಾಡುವುದೇ ಜೀವನದ ಒಂದು ಸಾರ್ಥಕತೆ. ಅದು ನಮ್ಮ ಜೀವನವನ್ನು ನಾವು ಹೇಗೆ ರೂಢಿಸ್ಕೊಳ್ತೀವಿ, ಹೇಗೆ ಅಭ್ಯಾಸವನ್ನು ಬೆಳೆಸ್ಕೊಳ್ತೀವಿ, ಯಾವ ವರ್ತನೆಯನ್ನು ನಾವು ಇಟ್ಕೊಳ್ತೀವಿ ಅಂದರೆ, ಫಸ್ಟ್ ಆಫ್ ಆಲ್ ವಿ ಶುಡ್ ಕೀಪ್ ಅ ಡಿಸಿಪ್ಲಿನ್, ಮೈಂಟೈನ್ ಡಿಸಿಪ್ಲಿನ್. ನಮ್ಮ ಜೀವನದಲ್ಲಿ ಶಿಸ್ತಿಗೆ ಹೆಚ್ಚಿನ ಮಹತ್ವ ಇದೆ. ಹೆಚ್ಚಿನ ಮಹತ್ವವನ್ನು ನಾವು ಶಿಸ್ತಿಗೆ ಕೊಡಬೇಕಾಗುತ್ತೆ ಮಕ್ಕಳ. ಹೌದಾ? ಅರ್ಥ ಆಯ್ತಾ? ಜೋ ಯಹಾ अनुशासन ही शासन है, या कविता पाठ, जो रास्ते में चलते वक्त कुछ नियमों का पालन करना जरूरी है या आवश्यक है. So childrens, this poem, it is about a road safety. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲಿ ಜೋ ರಸ್ತೆಯ ನಿಯಮಗಳನ್ನು ನಿಮಗೆ ಪರಿಚಯ ಮಾಡಿಸ್ತಾರೆ ಮಕ್ಕಳ. ಹೌದಾ? ನಾವು ರಸ್ತೆಯಲ್ಲಿ ಹೋಗಬೇಕಾದಾಗ ಹೇಗೆ ಹೋಗಬೇಕು, ನಮ್ಮ ಸವಾರಿ, ಅದು ಬೈಸಿಕಲ್ ಆಗ್ಬೋದು, ಸ್ಕೂಟರ್ ಆಗ್ಬೋದು, ಅಥವಾ ಕಾರ್ ಆಗ್ಬೋದು, ಜೀಪೋ, ಕಾರೋ, ಸ್ಕೂಟರೋ, ಬಸ್ಸೋ, ಅಥವಾ ಬೈ ವಾಕಲ್ಲೂ ಕೂಡ ರಸ್ತೆಯ ಮೇಲೆ ಹೋಗಬೇಕಾದ್ರೆ ಹೇಗೆ ನಾವು ವಾಕ್ ಮಾಡಬೇಕು, ಯಾವುದೆಲ್ಲ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು, ಅದಕ್ಕೆ ನಾವು ಹೇಳ್ತೀವಿ ಶಿಸ್ತು ಪಾಲನೆ ಅಂತ. ಅರ್ಥ ಆಯ್ತಾ ಮಕ್ಕಳೇ? ರಸ್ತೆಯಲ್ಲಿ ಹೋಗಬೇಕಾದಾಗ
ಬೇಕಾಬಿಟ್ಟು ಅಥವಾ ಅಡ್ಡಾದಿಡಿ ನಾವು ಹೋಗಬಾರ್ದು. ಕೆಲವೊಂದು ರೋಡ್ ಸೇಫ್ಟಿಗೋಸ್ಕರ ಕೆಲವೊಂದು ನಿಯಮಗಳಿದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಮಕ್ಕಳ. ಸೊ ವಿ ಶುಡ್ ಮೇಂಟೈನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವೈಲ್ ವಿ ಆರ್ ಗೋಯಿಂಗ್ ಆನ್ ದ ರೋಡ್. ಓಕೆ, ರಸ್ತೆಯ ಮೇಲೆ ಹೋಗಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ನಾವು ಪಾಲನೆ ಮಾಡ್ತಕ್ಕಂಥದ್ದು ಅತಿ ಅವಶ್ಯಕ, ಅತ್ಯವಶ್ಯಕ. ನಿಯಮಗಳನ್ನು ನಾವು ಪಾಲನೆ ಮಾಡದೆ ಹೋದರೆ ಏನಾಗ್ತದೆ? ಅಪಘಾತಗಳು ಸಂಭವಿಸ್ತವೆ. ವಿನಾಕಾರಣ ಏನಾಗುತ್ತೆ? ನಾವು ಅಪಘಾತಕ್ಕೆ ಒಳಗಾಗ್ತೇವೆ. ಹೌದಾ? ಅಪಘಾತಕ್ಕೆ ಒಳಗಾಗಬಾರ್ದು, ಸೇಫ್ ಜರ್ನಿ ಆಗಬೇಕು. ಸೇಫಾಗಿ ನಾವು ಪ್ಲೇಸಿಗೆ ರೀಚ್ ಆಗಬೇಕು ಅಂದರೆ ರಸ್ತೆಯ ಮೇಲೆ ಹೋಗಬೇಕಾದಾಗ ರಸ್ತೆಯ ನಿಯಮಗಳನ್ನು ನಾವು ಪಾಲನೆ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟು, ಅತಿ ಅವಶ್ಯಕ. ರಸ್ತೆಯ ನಿಯಮಗಳನ್ನು ನಾವು ಪಾಲನೆ ಮಾಡಿದ್ದೇ ಆದರೆ, ಪಾಲಿಸಿದರೆ ಯಾವುದೇ ಅಪಾಯಗಳು ಸಂಭವಿಸುವ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತವೆ, ಸಾಧ್ಯತೆ ಇಲ್ಲ. ನಾವು ಅಡ್ಡಾದಿಡಿ ಬೇಕಾಬಿಟ್ಟು ಹೇಗೆ ಬೇಕೋ ಹಾಗೆಲ್ಲ ಕೂಡ ರಸ್ತೆ ಮೇಲೆ ಹೋಗ್ತಾ ಇದ್ದರೆ ಏನಾಗುತ್ತೆ? ಅನಾಹುತಗಳು, ಅಪಘಾತಗಳು ಸಂಭವಿಸ್ತವೆ. ಹೌದಲ್ವಾ? ಸೊ ಹಾಗಾಗಿ ರಸ್ತೆಯ ಮೇಲೆ ಹೋಗಬೇಕಾದಾಗ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು ಅನ್ನೋ ಅಂಶವನ್ನು ಇಲ್ಲಿ ಹೇಳ್ತಾ ಹೋಗ್ತೇನೆ. ಅದು ಯಾವುದೆಲ್ಲ ನಿಯಮಗಳು, ಯಾವ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು, ರಸ್ತೆಯ ಮೇಲೆ ಹೇಗೆ ನಾವು ಹೋಗಬೇಕು ಅದಕ್ಕಂಥ ವಿಚಾರವನ್ನು ಕೆಲವೊಂದು ಮಾಹಿತಿಯನ್ನು ಇಲ್ಲಿ ಹಂಚ್ಕೊಳ್ತಾರೆ. ಯಾರು? ಇಸ್ ಕವಿತಾ ಕೆ ಕವಿ ಹೈ ಡಾಕ್ಟರ್ ರಮೇಶ್ ಮಿಲನ್. ಓಕೆ ಚಿಲ್ಡ್ರನ್ಸ್, ಹಾಗಾದರೆ ನಾವು ಫಸ್ಟ್ ನೋಡ್ತಾ ಹೋಗೋಣ लेखक का परिचय, यानी कवि परिचय. इस कविता के कवि हैं कौन? डॉक्टर रमेश मिलन. ओके चिल्ड्रंस, सी कवि परिचय. कवि परिचय. डॉक्टर रमेश मिलन हिंदी के सुप्रसिद्ध बाल साहित्यकार हैं. सी चिल्ड्रंस, डॉक्टर रमेश मिलन हिंदी भाषा के सुप्रसिद्ध बाल साहित्यकार. बाल साहित्यकार, अबाउट दिस वर्ड I said in the previous class only. ಬಾಲ ಸಾಹಿತಿ ಅಂತ ನಾವು ಯಾರಿಗಪ್ಪ ಹೇಳ್ತೀವಿ ಅಂದರೆ, ಮಕ್ಕಳಿಗೋಸ್ಕರ ಕವನಗಳನ್ನು, ಕವಿತೆಗಳನ್ನು, ಲೇಖನವನ್ನು ಯಾರು ರಚನೆ ಮಾಡ್ತಾರೆ ಮಕ್ಕಳ ಸಾಹಿತಿಗಳು ಅಂತ ನಾವು ಹೇಳ್ತೀವಿ ಮಕ್ಕಳು. ಓಕೆ, ಸೊ ಇಸೇ ಕತೆ ಬಾಲ ಸಾಹಿತ್ಯಕಾರ. ಓಕೆ, ಡಾಕ್ಟರ್ ರಮೇಶ್ ಮಿಲನ್ ಒನ್ ಆಫ್ ದ ಫೇಮಸ್ ಪೊಯೆಟ್. ಓಕೆ, ಒಬ್ಬ ಪ್ರಖ್ಯಾತ ಕವಿ ಆಗಿದ್ರು, ಎಕ್ಸ್ಪೆಷಲಿ ಬಾಲ ಸಾಹಿತಿ. ಸೊ ಚಿಲ್ಡ್ರನ್ಸ್ ಲಿಟ್ರೇಚರರ್. ओके, अंडरस्टूड. उनका जन्म 7 जुलाई. सी चिल्ड्रंस, उनका जन्म हुआ 7 जुलाई. जुलाई मीन्स जुलाई 7 सन 1946 को. In 1946 July 7th. ओके, सो he was born at Vera. ग्राम का नाम है, ग्राम मीन्स हಳ್ಳಿ, विलेज नेम ಬಂದು ಯಾವ ವಿಲೇಜ್ ಅದು? ಆ ಹಳ್ಳಿ ಹೆಸರು ಮಾಚಾಡ್. ಓಕೆ, ಮಾಂಚಡ್ ಗ್ರಾಮ. ಗ್ರಾಮ ಮೀನ್ಸ್ ವಿಲೇಜ್. ಇವರು ಹುಟ್ಟಿದ ಹಳ್ಳಿ ಬಂದು ಮಾಂಚಡ್. ओके, जिला, जिला में डिस्ट्रिक्ट नेम है बुलंदशहर और राज्य है उत्तर प्रदेश. ಅರ್ಥ ಆಯ್ತು ಮಕ್ಕಳ? ಉತ್ತರ ಪ್ರದೇಶದ ಬುಲಂದಶಹರ್ ರಾಜ್ಯದ ಮಾಂಚಡ್ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ, ಒಂದು ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಇವರ ಜನನ ಆಗಿದ್ದು ಜುಲೈ 7th 1946 ಮಾಂಚಡ್ ಎಂಬ ಒಂದು ಹಳ್ಳಿಯಲ್ಲಿ. ಹೌದಾ? ಈ ಹಳ್ಳಿ ಬಂದು ಬುಲಂದ್ ಶಹರ್ ಅಂತಕ್ಕಂಥ ಒಂದು ಜಿಲ್ಲೆ. ಆ ಜಿಲ್ಲೆ ಬಂದು ಉತ್ತರ ಪ್ರದೇಶ ರಾಜ್ಯ. ಅರ್ಥ ಆಯ್ತು ಮಕ್ಕಳ? ಉತ್ತರ ಪ್ರದೇಶದ ಬುಲಂದ್ ಶಹರ್ ರಾಜ್ಯದ ಮಾಂಚೆಡ್ ಎಂಬ ಒಂದು ಹಳ್ಳಿಯಲ್ಲಿ ಜುಲೈ 7th 1946 ಇವರು ಜನಿಸ್ತಾರೆ. ಓಕೆ ಚಿಲ್ಡ್ರನ್ಸ್, उन्होंने हिंदी एवं राजनीति शास्त्र में MA किया है. इन्होंने पास किया है MA की परीक्षा. MA मीन्स मास्टर ऑफ आर्ट्स. इन विच सब्जेक्ट? हिंदी एंड पॉलिटिकल साइंस. राजनीति शास्त्र, राजनीति मीन्स ಪೊಲಿಟಿಕಲ್ ಸೈನ್ಸ್ ಅಂತ ಹೇಳ್ತೀವಿ ಮಕ್ಕಳ. ಅರ್ಥ ಆಯ್ತಾ? ಪೊಲಿಟಿಕಲ್ ಸೈನ್ಸ್ ಮತ್ತು ಹಿಂದಿ ಭಾಷೆಯಲ್ಲಿ ಇವರು MA ಪರೀಕ್ಷೆನ ಪಾಸ್ ಮಾಡಿದ್ದಾರೆ. ಓಕೆ,
इनके हास्य ವ್ಯಂಗ್ಯ ನಾಟಕ ಬಾತ್ ಇತನಿ ಸಿ ಹೈ. ಇವರ ಒಂದು ವ್ಯಂಗ್ಯ ನಾಟಕ, ವ್ಯಂಗ್ಯಭರಿತವಾದ ಒಂದು ರಚನೆ, ಅದು ನಾಟಕ ಯಾವುದದು? ಬಾತ್ ಇತನಿ ಸಿ ಹೈ. ಅರ್ಥ ಆಯಿತಾ ಮಕ್ಕಳೇ? ಇವರ ನಾಟಕದ ಹೆಸರು ಬಂದು ಬಾತ್ ಇತನಿ ಸಿ ಹೈ ಅಂತಕ್ಕಂಥದ್ದು ಒಂದು ವ್ಯಂಗ್ಯವಾದ ನಾಟಕ. ಈ ನಾಟಕ ಓಕೆ ದೂರದರ್ಶನ್ में धारावाहिक के रूप में प्रसारण हुआ है. ಅರ್ಥ ಆಯಿತು ಮಕ್ಕಳ? ಇದರ ಒಂದು ನಾಟಕ, ಅದು ಕೂಡ ವ್ಯಂಗ್ಯವಾದ ನಾಟಕ, ಬಾತ್ ಇತನಿ ಸಿ ಹೈ ಅಂತಕ್ಕಂಥ ನಾಟಕವನ್ನು ಟಿ ವಿನಲ್ಲಿ ದೂರದರ್ಶನ್ ಮೀನ್ಸ್ ವಿ ಕಾಲ್ ಟೆಲಿವಿಷನ್, ಟೆಲಿವಿಷನಲ್ಲಿ ಧಾರಾವಾಹಿಕ ಇಟ್ ಮೀನ್ಸ್ ಸೀರಿಯಲ್, ಟೆಲಿವಿಷನ್ನಲ್ಲಿ ಸೀರಿಯಲ್ ಆಗಿ ಮೂಡಿ ಬಂದಿದೆ ಮಕ್ಕಳ. ಅರ್ಥ ಆಯಿತಾ? ಇವರ ಒಂದು ಹಾಸ್ಯವಾದ ವ್ಯಂಗ್ಯವಾದ ನಾಟಕ ಬಂದು ಬಾತ್ ಇತನಿ ಸಿ ಹೈ ಅಂತಕ್ಕಂಥ ನಾಟಕವನ್ನು ಟಿ ವಿನಲ್ಲಿ ಟೆಲಿವಿಷನ್ನಲ್ಲಿ ಸೀರಿಯಲ್ ಆಗಿ ಪ್ರಸಾರ ಆಗಿದೆ. ಅರ್ಥ ಆಯಿತು ಮಕ್ಕಳ? ಉನ್ಕ ಕವಿತಾ ಸಂಗ್ರಹ ಸೋನೆ ಕಿ ಮಛಲಿ, ಇವರ ಒಂದು ಕವಿತೆಗಳ ಸಂಗ್ರಹ ಯಾವುದು? ಸೋನೆ ಕಿ ಮಛಲಿ ಅಂತಕ್ಕಂಥದ್ದು NCERT ದ್ವಾರ ಪುರಸ್ಕೃತ ಹೈ. NCERT ಇಂದ ಇವರ ಸೋನೆ ಕಿ ಮಛಲಿ ಅಂತಕ್ಕಂಥ ಕವಿತೆಯ ಪುಸ್ತಕಕ್ಕೆ ಒಂದು ಸನ್ಮಾನ ಪ್ರಶಸ್ತಿ ಸಿಕ್ಕಿದೆ ಮಕ್ಕಳ. ಯಾವ ಸಂಸ್ಥೆಯಿಂದ? NCERT ಇಂದ ಸೋನೆ ಕಿ ಮಛಲಿ ಅಂತಕ್ಕಂಥದ್ದು ಕವಿತೆಗಳ ಸಂಗ್ರಹ, ಕವಿತೆಗಳ ಪುಸ್ತಕ. ಈ ಕವಿತೆಗಳ ಪುಸ್ತಕ ಯಾವುದು? ಸೋನೆ ಕಿ ಮಛಲಿ ಅಂತಕ್ಕಂಥ ಪುಸ್ತಕಕ್ಕೆ NCERT ಇಂದ ಒಂದು ಪ್ರಶಸ್ತಿ ಸನ್ಮಾನ ಸಿಕ್ಕಿದೆ. ಓಕೆ. ಉನ್ಕಿ ಅನ್ಯ ಮೀನ್ಸ್ ಅದರ್, ಇನ್ನು ಅನೇಕ ರಚನೆಗಳು ಸಾಕಷ್ಟಿದ್ದಾವೆ. ಸೊ ಅವುಗಳಲ್ಲಿ ಬಹಳ ಮುಖ್ಯವಾದವು ಪ್ರಮುಖ ರಚನಾಯ ಪ್ರಮುಖ ಮೀನ್ಸ್ ಮುಖ್ಯವಾದ ಕೃತಿಗಳು, ರಚನೆಗಳು. ಮೆಹನತ್ ಕಿ ಮಹಕ್, ಸೊ ತಿರಕ್ತೆ पंख, ये दोनों कहानी संग्रह है. ओके चिल्ड्रंस, मेहनत की महक, तिरकते पंख, ये दोनों कहानी संग्रह, ಇದೆರಡೂ ಕೂಡ ಕವಿತೆ ನಾಟ್ ಕವಿತೆ, ಕತೆಗಳ ಪುಸ್ತಕಗಳು. ಓಕೆ ಚಿಲ್ಡ್ರನ್ಸ್. ಇನ್ನು सरस गीत विज्ञान के ज्ञान, एक चमन के फूल उपन्यास, ये दोनों उपन्यास हैं. कौन कौन से? सरस गीत विज्ञान, एक चमन के फूल, ये दोनों उपन्यास संग्रह है. प्रस्तुत कविता, प्रस्तुत कविता मीन्स दिस पोएम अनुशासन ही शासन है. दिस पोएम टेकन बाय प्रस्तुत कविता, उनके कविता संग्रह कोकिल कंठ सलोने गीत. दिस पोएम chosen by कोकिल कंठ सलोने गीत से ली गई है. ಪ್ರಸ್ತುತ ಈ ಕವಿತೆಯನ್ನು ಈ ಪುಸ್ತಕದಿಂದ, ಈ ಕವನ ಸಂಕಲನದಿಂದ, ಈ ಕವಿತೆಗಳ ಪುಸ್ತಕ ಯಾವುದದು? ಕೋಕಿಲ ಕಂಠ ಸಲೋನೆ ಗೀತ್, कोकिल कंठ सलोने गीत से लिया गया है या ली गई है. ओके. प्रेजेंट दिस पोएम choose by this book taken by कोकिल कंठ सलोने गीत. ಓಕೆ ಚಿಲ್ಡ್ರನ್ಸ್, ಇಸ್ ಕ್ಲಿಯರ್? ಅರ್ಥ ಆಯ್ತಾ ಮಕ್ಕಳ? ಓಕೆ. ಹಾಗಾದರೆ ನೋಡ್ತಾ ಹೋಗೋಣ. ಇಲ್ಲಿ ಕವಿ ತನ್ನ ಕವಿತೆಯ ಮುಖಾಂತರ ಯಾವ ಸಂದೇಶವನ್ನು ನಿಮಗೆ ಹೇಳೋದಕ್ಕೆ ಇಚ್ಛೆ ಪಡ್ತಾರೆ, ಹೌದಾ? ಇಟ್ ಈಸ್ ಅಬೌಟ್ ರೋಡ್ ಸೇಫ್ಟಿ. ಇದು ರಸ್ತೆಯ ನಿಯಮಗಳ ಬಗ್ಗೆ ಒಂದು ಪದ್ಯ ಭಾಗ ಅಂತ ನಾನು ಫಸ್ಟೇ ನಿಮ್ಗೆ ಹೇಳಿದೆ. ಓಕೆ. ದಿಸ್ ಪೋಯಮ್ ಇಟ್ ಈಸ್ ಅಬೌಟ್ ರೋಡ್ ಸೇಫ್ಟಿ. ಓಕೆ. ರಸ್ತೆ ಸುರಕ್ಷತಾ ನಿಯಮಗಳು. ಓಕೆ ಚಿಲ್ಡ್ರನ್ಸ್. ಇಲ್ಲಿ ಹೇಳ್ತಾರೆ ಆಶಯ ಮೀನ್ಸ್ ಇದರ ಒಂದು ಆಶಯ ಏನಪ್ಪ ಅಂದರೆ ಲಾಲ್ ಹರಿ ಪೀಲಿ ಬತ್ತಿ ಈ ಟ್ರಾಫಿಕ್ಗೆ ಸಂಕೇತ ಹೇ. ಮಕ್ಕಳೇ, ನಿಮಗೆಲ್ಲ ಗೊತ್ತಿದೆ ಟ್ರಾಫಿಕ್ ಲೈಟ್ಸ್ ಅಂತ ನಾವು ಹೇಳ್ತೀವಿ, ಹೌದಾ? ರಸ್ತೆಯಲ್ಲಿ ಹೋಗಬೇಕಾದಾಗ ನೀವು ಅದನ್ನು ಗಮನಿಸಿರ್ತೀರ, ನೋಡಿರ್ತೀರ, ಹೌದಾ? ಸೊ ಕೆಲವೊಂದು ಕಡೆ ಸಿಗ್ನಲ್ಸಲ್ಲಿ ಟ್ರಾಫಿಕ್ ಲೈಟ್ ಹಾಕಿರ್ತಾರೆ ಮಕ್ಕಳು, ಗೊತ್ತಾ ನಿಮಗೆ? ಗ್ರೀನು, ರೆಡ್ಡು, ಯೆಲ್ಲೋ, ಗೊತ್ತಿದೆ ಅಲ್ವಾ? ಸೊ ಹಾಗಾದರೆ ಅವುಗಳ ಸಂದೇಶ ಏನಪ್ಪ ನೋಡ್ತಾ ಹೋದಾದರೆ, ಸೊ ಚಲೋ ಹರಿ ಪರ್, ಹರಿ ಮೀನ್ಸ್ ಗ್ರೀನ್ ಇದ್ದಾಗ ನಾವೇನು ಮಾಡಬೇಕು? ವಿ ಶುಡ್ ಗೋ. ಓಕೆ. ರುಕೋ ಲಾಲ್ ಮೀನ್ಸ್ ರೆಡ್. ಸೊ ರೆಡ್ ಸಿಗ್ನಲ್ ಇದ್ದಾಗ ವಿ ಶುಡ್ ಸ್ಟಾಪ್, ವಿ ಹ್ಯಾವ್ ಟು ಸ್ಟಾಪ್. ನಾವು
ನಿಲ್ಲಬೇಕು. ಯಾವಾಗ? ರೆಡ್ ಸಿಗ್ನಲ್ಗೆ. ಚಲನಾ ಹೈ ಗ್ರೀನ್ ಹರಿ ಪರ್, ಓಕೆ. ಪೀಲಿ ಪರ್ ಸಚೇತ್ ರಹನಾ. ಇಫ್ ಇಟ್ ಈಸ್ ಯೆಲ್ಲೋ, ಹಳದಿ ಬಣ್ಣ ಬಂದರೆ ನಾವು ಹೋಗೋದಕ್ಕೆ ರೆಡಿಯಾಗಿ ನಿಂತ್ಕೋಬೇಕು. ಆಫ್ಟರ್ ದ ಯೆಲ್ಲೋ ವಿಲ್ ಗೆಟ್ ಗ್ರೀನ್ ಸಿಗ್ನಲ್. ಯೆಲ್ಲೋ ಸಿಗ್ನಲ್ ಇದೆ ಅಂದರೆ ನೆಕ್ಸ್ಟ್ ಬರೋದೇ ಗ್ರೀನ್ ಸಿಗ್ನಲ್, ಅಂದರೆ ಹೊರಡಲಿಕ್ಕೆ ರೆಡಿಯಾಗಿ ನಿಲ್ಲಬೇಕು. ಎಲ್ಲೋ ಕಳೆದು ಎಲ್ಲೋ ಮುಗಿದು ಸೊ ಗ್ರೀನ್ ಸಿಗ್ನಲ್ ಬಂದ ತಕ್ಷಣ ನಾವೇನು ಮಾಡ್ತೀವಿ? ವೆಹಿಕಲನ್ನು ಪಾಸ್ ಮಾಡ್ತೀವಿ, ಮೂವ್ ಮಾಡ್ತೀವಿ. ಓಕೆ, ಹಾಗಾದರೆ ಎಲ್ಲೋ ಇದ್ದಾಗ ನಾವೇನಾಗಬೇಕು? ಸಚೇತ್ ರಹನಾ ಹೈ. ಸಚೇತ್ ಮೀನ್ಸ್ ಹೋಗೋದಕ್ಕೆ ರೆಡಿ ಇರಬೇಕು ನಾವು. ಸಡಕ್ ಪರ್ ಜೀಬ್ರಾ ಕ್ರಾಸಿಂಗ್ ಹೈ. ಸಡಕ್ ಪಾರ್ ಮೀನ್ಸ್ ರಸ್ತೆಯನ್ನು ನಾವು ಕ್ರಾಸ್ ಮಾಡಬೇಕಾದ್ರೆ ಎಲ್ಲ ಕಡೆ ಹೇಗೆ ಬೇಕೋ ಹಾಗೆ ರಸ್ತೆಯನ್ನು ನಾವು ದಾಟಬಾರ್ದು, ಹೌದಾ? ಅದಕ್ಕೋಸ್ಕರನೇ ಪರ್ಟಿಕ್ಯುಲರಾಗಿ ಸ್ವಲ್ಪ ಸ್ಪೇಸ್ ಇರುತ್ತೆ. ಯಾವುದು? ಜೀಬ್ರಾ ಕ್ರಾಸ್. ಕೇಳಿದ ಮಕ್ಕಳ? ರಸ್ತೆ ಮೇಲೆ ವೈಟ್ ಕಲರಲ್ಲಿ ಒಂದಷ್ಟು ಲೈನ್ಸ್ ಹಾಕಿರ್ತಾರೆ. ಫಾರ್ ದಟ್ ಲೈನ್ಸ್ ವಿ ಕಾಲ್ ಜೀಬ್ರಾ ಕ್ರಾಸ್. ಅಲ್ಲಿ ಮಾತ್ರ ರಸ್ತೆಯನ್ನು ನಾವು ಕ್ರಾಸ್ ಮಾಡಬೇಕು, ರಸ್ತೆಯನ್ನು ದಾಟಬೇಕು. ಎಲ್ಲ ಕಡೆ ಹೇಗೆ ಬೇಕೋ ಹಾಗೆ ಅಡ್ಡಾದಿಡಿ ರಸ್ತೆಯನ್ನು ದಾಟೋ ಹಾಗಿಲ್ಲ. ಎಲ್ಲಿ ಜೀಬ್ರಾ ಕ್ರಾಸಿಂಗ್ ಇರುತ್ತೆ ಅಲ್ಲಿ ಮಾತ್ರ ರಸ್ತೆಯನ್ನು ಕ್ರಾಸ್ ಮಾಡಿ ಅಥವಾ ರಸ್ತೆಯನ್ನು ದಾಟ್ಬೋದು. ಅರ್ಥ ಆಯ್ತಾ ಮಕ್ಕಳೇ? ರಸ್ತೆಯನ್ನು ದಾಟಬೇಕಾದಾಗ ಅಥವಾ ಕ್ರಾಸ್ ಮಾಡಬೇಕಾದಾಗ ನೋಡಬೇಕು ಜೀಬ್ರಾ ಕ್ರಾಸಿಂಗ್ ಇದೆಯಾ ಇಲ್ವಾ ಅಂತ. ಓಕೆ, ಜೀಬ್ರಾ ಕ್ರಾಸಿಂಗ್ ಇಲ್ಲ ಅಂದರೆ ರಸ್ತೆಯನ್ನು ಕ್ರಾಸ್ ಮಾಡಲಿಕ್ಕೆ ಹೋಗಬಾರ್ದು. ಇಟ್ ಈಸ್ ವೆರಿ ಡೇಂಜರಸ್ ಟು ಹಸ್. ಓಕೆ ಚಿಲ್ಡ್ರನ್ಸ್, ಬನ್ನಿ ಇನ್ನು सो ಈ ಒಂದು ಆಶಯವನ್ನು इस पद्धति के द्वारा विद्यार्थियों को सड़क पार करते समय ध्यान रखने की बातें सिखाई जा सकते हैं. ಈ ಪಾಠದಲ್ಲಿ ಇದೇ ನಿಯಮಗಳನ್ನು ನಿಮಗೆ ಇಲ್ಲಿ ಹೇಳ್ಕೊಡ್ತಾ ಹೋಗ್ತಾರೆ. ಓಕೆ ಚಿಲ್ಡ್ರನ್ಸ್, ಅರ್ಥ ಆಯ್ತಲ್ವಾ? ಹಾಗಾದರೆ ನೋಡೋಣ ಬನ್ನಿ ಏನು ಹೇಳ್ತಾರೆ ಅಂತ. ಚಲ್ತಿ ಬಸ್ ಮೇ ಚढ़ो नहीं तुम और कभी मत कूदो, कभी सड़क पर जाकर बच्चों नहीं खेलने लगना, साइकिल पर हो या पैदल, कभी ना बेड़क चलना. सी चलना. चलती बस में चढ़ो नहीं तुम और कभी मत कूदो. सी ಇಲ್ಲಿ ಕವಿ ಹೇಳ್ತಾರೆ ಮಕ್ಕಳ, ಚಲ್ತಿ ಬಸ್ ಮೀನ್ಸ್ ಮೂವಿಂಗ್ ಬಸ್. ಬಸ್ ಏನು ಮೂವ್ ಆಗ್ತಾ ಇರುತ್ತೆ, ಬಸ್ ಹೋಗ್ತಾ ಇರುತ್ತೆ. ಅಂತಹ ಮೂವಿಂಗ್ ಬಸ್ಸಿಂದ ಚढ़ो नहीं, ಚढ़ना ಮೀನ್ಸ್ ವಿ ಶುಡ್ ನಾಟ್ ಕ್ಲೈಂಬ್ ಅಪ್, ಅಂದರೆ ಬಸ್ಸನ್ನು ಹತ್ತಬಾರ್ದು. ಯಾವ ಬಸ್ಸನ್ನು? ಮೂವಿಂಗ್ ಬಸ್ಸಲ್ಲಿ ಬಸ್ಸು ಮೂವಿಂಗ್ ಇರಬೇಕಾದಾಗ, ಬಸ್ಸು ಹೋಗ್ತಾ ಇರಬೇಕಾದ್ರೆ ನಾವು ಬಸ್ಸನ್ನು ಹತ್ತೋದಕ್ಕೆ ಹೋಗಬಾರ್ದು. ಇಟ್ ಈಸ್ ವೆರಿ ವೆರಿ ಡೇಂಜರಸ್. ಬಸ್ಸು ಸ್ಟಾಪಲ್ಲಿ ನಿಂತಿದ್ದಾಗ ಮಾತ್ರ ನಾವು ಬಸ್ ಹತ್ಕೋಬೇಕು ಮಕ್ಕಳ. ಅರ್ಥ ಆಯ್ತಾ? ನಾವು ಕೆಲವೊಮ್ಮೆ ನೋಡ್ತೀವಿ ಬಸ್ ಮೂವಿಂಗಲ್ಲಿರ್ತದೆ, ಓಡಿ ಹೋಗತ್ಕೊಳ್ತಾರೆ. ಕೆಲವೊಂದು ಟೈಮ್ ಏನೋ ಆಗದೇ ಇರ್ಬೋದು ಬೈ ಲಕ್, ಬಟ್ ಬ್ಯಾಡ್ ಲಕ್ ಇದ್ದಾಗ ಅನ್ಫಾರ್ಚುನೇಟ್ಲಿ ಯು ವಿಲ್ ಗೆಟ್ ಆಕ್ಸಿಡೆಂಟ್. ಹೌದಲ್ವ? ಹಾಗಾಗಿ ಇಟ್ ಈಸ್ ವೆರಿ ಡೇಂಜರಸ್. ಮೂವಿಂಗ್ ಬಸ್ಸಿಂದ ಯಾವುದೇ ಕಾರಣಕ್ಕೂ ನಾವು ಬಸ್ಸು ಮೂವಿಂಗಲ್ಲಿದ್ದಾಗ ಹತ್ತೋದಕ್ಕೆ ಹೋಗಬಾರ್ದು. ಓಕೆ ಚಿಲ್ಡ್ರನ್ಸ್, ಚಲ್ತಿ ಬಸ್ ಮೇ ಚढ़ो नहीं, नहीं मीन्स मत चढ़ो, और कभी मत कूदो. ಹತ್ತೋದು ಮಾತ್ರ ಅಲ್ಲ ಮಕ್ಕಳ, ಮೂವಿಂಗ್ ಬಸ್ಸಿಂದ ನಾವು ಇಳಿಲಿಕ್ಕೂ ಹೋಗಬಾರ್ದು. ಸಪೋಸ್ ನಾವು ಬಸ್ಸಿಂದ ಇಳಿಬೇಕಿತ್ತು, ಇಳಿಯೋದಕ್ಕಾಗೋದಿಲ್ಲ, ಬಸ್ ಮೂವ್ ಆಗ್ತಿರುತ್ತೆ, ಯಾವುದೇ ಕಾರಣಕ್ಕೂ ಮೂವಿಂಗ್ ಬಸ್ಸಿಂದ ಇಳಿಬಾರ್ದು. ನಾವು ಕಂಡಕ್ಟರ್ ಗಮನಕ್ಕೆ ತರಬೇಕು, ಡ್ರೈವರಿಗೆ ಹೇಳಿ ಪುನಃ ಬಸ್ಸನ್ನು ಸ್ಟಾಪ್ ಮಾಡಿ ಕೆಳಗೆ ಇಳ್ಕೋಬೇಕು. ಏನೂ ತೊಂದರೆ ಇಲ್ಲ. ಅಕಸ್ಮಾತ್ ನೆಕ್ಸ್ಟ್ ಸ್ಟಾಪಿಗೆ ಹೋದರೆ ವಾಪಸ್ ಬರ್ಬೋದು, ತೊಂದರೆ ಏನೂ ಆಗೋದಿಲ್ಲ. ಅಕಸ್ಮಾತ್ ನಾವು ಹಾಗೆ ಮಾಡಿದ್ರೆ ಬಸ್ಸು ಮೂವಿಂಗಲ್ಲಿರಬೇಕಾದಾಗ ನಾವೇ ಇಳಿಯೋದಕ್ಕೆ ಹೋಗಿ ಬೈ ಚಾನ್ಸ್ ಬ್ಯಾಡ್ ಲಕ್ ಕೆಳಗೆ ಬಿದ್ದರೆ ಕೈ ಕಾಲು ಮುರಿದೋಗ್ತವೆ, ಜೀವ ಕೂಡ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ತವೆ, ಆಪತ್ತು ಸನ್ನಿವೇಶ ಸೃಷ್ಟಿಯಾಗ್ತವೆ. ಅದಕ್ಕೆ ಅವಕಾಶವನ್ನು ನಾವು ಕೊಡಬಾರ್ದು. ಅದಕ್ಕೋಸ್ಕರ ಹೇಳ್ತಾರೆ ಮೂವಿಂಗ್ ಬಸ್ಸಿಂದ ಹತ್ತಲೂಬಾರ್ದು, ಮೂವಿಂಗ್ ಬಸ್ಸಿಂದ ಇಳಿಲಿಕ್ಕೂ ಹೋಗಬಾರ್ದು. ಅರ್ಥ ಆಯ್ತಾ? ಬಸ್ಸು ಮೂವಿಂಗಲ್ಲಿದ್ದಾಗ ಬಸ್ಸನ್ನು ಹತ್ತಬಾರ್ದು ಮತ್ತು ಇಳಿಯಬಾರ್ದು. ಓಕೆ ಚಿಲ್ಡ್ರನ್ಸ್? और कभी कभी मीन्स
ಕಭಿ ಮೀನ್ಸ್ ಫಾರ್ ಎವರ್, ಯಾವತ್ತೂ ಕೂಡ, ಯಾವಾಗಲೂ ಕೂಡ, ಯಾವುದೇ ಕಾರಣಕ್ಕೂ ಯಾವತ್ತಿಗೂ ಕೂಡ ಸಡಕ್ ಪರ್ ಜಾಕ, ಸಡಕ್ ಮೀನ್ಸ್ ರೋಡ್, ಆನ್ ದ ರೋಡ್, ರಸ್ತೆಯ ಮೇಲೆ ಜಾಕ ಹೋಗಿ, ಬಚ್ಚೋ ಚಿಲ್ಡ್ರನ್ಸ್ ಅಂದರೆ ಮಕ್ಕಳೇ ಇಲ್ಲಿ ಕೇಳಿ, ಯಾವುದೇ ಕಾರಣಕ್ಕೂ ಹೌದಾ ರಸ್ತೆಯ ಮೇಲೆ ಹೋಗಿ ನಹಿ ಕೇಲ್ನೆ ಲಗನ, ಕೇಲ್ನ ಮೀನ್ಸ್ ಟು ಪ್ಲೇ, ವಿ ಶುಡ್ ನಾಟ್ ಪ್ಲೇ ಆನ್ ದ ರೋಡ್. ಯಾವುದೇ ಕಾರಣಕ್ಕೂ ರಸ್ತೆ ಮೇಲೆ ಆಟ ಆಡ್ಲಿಕ್ಕೆ ನಾವು ಹೋಗಲೇಬಾರ್ದು. ಅರ್ಥ ಆಯಿತು ಮಕ್ಕಳ? ಬಿಕಾಸ್ ಇಟ್ ಈಸ್ ನಾಟ್ ಅ ಪ್ಲೇ ಗ್ರೌಂಡ್, ಅದು ಪ್ಲೇ ಗ್ರೌಂಡ್ ಅಲ್ಲ, ಅದು ರಸ್ತೆ ಇರೋದು ವೆಹಿಕಲ್ ಹೋಗಲಿಕ್ಕೆ ಬರೋದಕ್ಕೆ. ಅಂಥ ರೋಡಲ್ಲಿ ಹೋಗಿ ಆಟ ಆಡ್ತಾ ಕೂತ್ಕೊಂಡ್ರೆ ಅಪಾಯ ಕಟ್ಟಿದ ಬುತ್ತಿ. ಯಾವುದೇ ಕಾರಣಕ್ಕೂ ರಸ್ತೆ ಫ್ರೀ ಇದೆಯಾ ಬ್ಯುಸಿ ಇದೆಯಾ ಅದೆಲ್ಲ ಮುಖ್ಯ. ರಸ್ತೆ ಮೇಲೆ ಆಟ ಆಡಲಿಕ್ಕೆ ಹೋಗ್ಬಾರ್ದು ನಾವು. ಫಸ್ಟ್ ಆಫ್ ಆಲ್ ವಿ ಶುಡ್ ನಾಟ್ ಪ್ಲೇ ಆನ್ ದ ರೋಡ್ ಬಿಕಾಸ್ ಇಟ್ ಈಸ್ ನಾಟ್ ಅ ರೂಲ್, ಡಿಸಿಪ್ಲಿನ್, ಇದು ಶಿಸ್ತು ಅಲ್ಲ. ಸೊ ರಸ್ತೆ ಮೇಲೆ ನಾವು ಶಿಸ್ತನ್ನು, ಸೇಫ್ಟಿ ಪ್ರಿಕಾಷನ್ಸ್ ತೊಗೋಬೇಕು ಅಂದರೆ ವಿ ಶುಡ್ ನಾಟ್ ಪ್ಲೇ ಆನ್ ದ ರೋಡ್ಸ್. ಓಕೆ ಚಿಲ್ಡ್ರನ್ಸ್, ಗಾಟ್ ಇಟ್? ಸಿ, साइकिल पर हो या पैदल कभी ना बेड़प चलना. ನೋಡಿ ಮಕ್ಕಳು ಇಲ್ಲಿ ಹೇಳ್ತಾರೆ, ಆಪ್ ಸೈಕಲ್ ಪರ್ ಹೋ ಯಾ ಪೈದಲ್, ನೀವು ಸೈಕಲ್ ಮೇಲಾದರೂ ಹೋಗಿ ಅಥವಾ ಪೈದಲ್, ಪೈದಲ್ ಮೀನ್ಸ್ ಬೈ ವಾಕ್, ಓಕೆ, ಅಥವಾ ನಡ್ಕೊಂಡು ಹೋಗಲಿ, ಹೌದಾ, ಅದೆಲ್ಲ ವಿಷಯ. ಲೇಕಿನ್ ಕಭಿ ಮೀನ್ಸ್ ಫಾರ್ ಎವರ್ ಮೀನ್ಸ್ ಯಾವತ್ತಿಗೂ ಕೂಡ, ಬೇಡಪ್ ನಾ ಚಲ್ನಾ, ಬೇಡಪ್ means andha-dhunda. See children, we can see the meaning. Bedap means andha-dhunda. Andha-dhunda means blindly. We should not go on the road blindly. ರಸ್ತೆ ಮೇಲೆ ಬ್ಲೈಂಡ್ ಆಗಿ ಹೇಗೆ ಬೇಕೋ ಹಾಗೆ ಅಡ್ಡಾದುಡ್ಡಿ ಮನಸೋ ಇಚ್ಛೆ ಹೇಗೆ ಬೇಕೋ ಹಾಗೆಲ್ಲ ಓಡಾಡಬಾರ್ದು. ರಸ್ತೆಯಲ್ಲಿ ಹೋಗಬೇಕಾದ್ರೆ ಅದು ಸೈಕಲ್ ಮೇಲಾಗಲಿ ಅಥವಾ ಬೈ ವಾಕ್ ಆಗಲಿ, ಯಾವಾಗಲೂ ಕೂಡ ರಸ್ತೆಯ ಎಡಭಾಗ, ಲೆಫ್ಟ್ ಸೈಡ್, ನಮ್ಮ ಯಾವಾಗಲೂ ಲೆಫ್ಟ್ ಸೈಡ್ಗೆ ಹೋಗಬೇಕು, ಸೈಕಲ್ ಮೇಲಾಗಲಿ ಅಥವಾ ಬೈ ವಾಕ್ ಆಗಲಿ. ಯಾವುದೇ ಕಾರಣಕ್ಕೂ ಯಾವತ್ತೂ ಕೂಡ ರಸ್ತೆ ಮೇಲೆ ಹೋಗಬೇಕಾದ್ರೆ ಅಡ್ಡಾದುಡ್ಡಿ ಬೇಕಾಬಿಟ್ಟಿ ಹೇಗೆ ಬೇಕೋ ಹಾಗೆಲ್ಲ ಕೂಡ ರಸ್ತೆ ಮೇಲೆ ಓಡಾಡಬಾರ್ದು, ಅದು ಸೈಕಲನ್ನು ಓಡಿಸಬಾರ್ದು. ಓನ್ಲಿ ಇನ್ ದ ವೇ ಆಫ್ ಲೆಫ್ಟ್, ನಮ್ಮ ವೇ ಏನಿದೆ ಲೆಫ್ಟಲ್ಲಿ ಮಾತ್ರ, ಎಡಭಾಗದಲ್ಲೇ ನಾವು ಮುಂದೆ ಸಾಗಬೇಕು. ಅರ್ಥ ಆಯ್ತಾ ಮಕ್ಕಳ? ಯಾವ ಕಾರಣಕ್ಕೂ ಕೂಡ ರಸ್ತೆ ಫ್ರೀ ಇದೆ, ವೆಹಿಕಲ್ ಇಲ್ಲ ಅಂತ ಹೇಳ್ಬಿಟ್ಟು ಅಡ್ಡಾದುಡ್ಡಿಗ ಸೈಕಲ್ಲು ಓಡಿಸ್ಬಾರ್ದು, ಬೈ ವಾಕಲ್ಲೂ ಹೋಗಬಾರ್ದು. ಅರ್ಥ ಆಯ್ತಾ ಮಕ್ಕಳ? ಬಿಕಾಸ್ ಇಟ್ ಈಸ್ ನಾಟ್ ಅ ಡಿಸಿಪ್ಲಿನ್. ಓಕೆ, ಗಾಟ್ ಇಟ್ ಫಸ್ಟ್ ಪಾರ ಓವರ್ ನಾ. ಸಿ ದ ನೆಕ್ಸ್ಟ್ ಪ್ಯಾರ. ನಾ ಜಾನೆ ಕ್ಯೋ ಹೆಲ್ಮೆಟ್ ಬಿನ್ ಸಮಜ್ದಾರ್ ಏ ಚಲ್ತೆ. ಸಮಜ್ದಾರ್ ಮೀನ್ಸ್ ಬುದ್ಧಿವಂತರು, ಹೌದಾ, ಬುದ್ಧಿವಂತರು ಅಂದ್ಕೊಳ್ತಾರೆ. ನಾ ಜಾನೆ ಕ್ಯೋ ಹೆಲ್ಮೆಟ್ ಬಿನ್, ಹೆಲ್ಮೆಟ್ ಗೊತ್ತಾ ಮಕ್ಕಳ? ನಾವು ಸ್ಕೂಟ್ರಲ್ಲಿ ಹೋಗಬೇಕಾದಾಗ ವಿತೌಟ್ ಹೆಲ್ಮೆಟ್ ವಿ ಶುಡ್ ನಾಟ್ ರೈಡ್ ದ ಬೈಕ್ಸ್. ಹೆಲ್ಮೆಟ್ ಹಾಕದೆ ಬೈಕನ್ನು ರೈಡ್ ಮಾಡಬಾರ್ದು. ಈ ವಿಷಯವನ್ನು ಯಾರು ಸಮಜ್ದಾರ್ ಯೇ ಚಲ್ತೆ ಹೇ, ಬುದ್ಧಿವಂತರು ಹೆಲ್ಮೆಟ್ ಹಾಕ್ಕೊಂಡೇ ಹೋಗ್ತಾರೆ, ಹೌದಾ. ನಿಜವಾಗ್ಲೂ ಕೂಡ ಹೆಲ್ಮೆಟ್ ಹಾಕ್ಕೊಂಡು ಯಾರು ಹೋಗ್ತಾರೆ ಅವರೇ ನಿಜವಾದ ಬುದ್ಧಿವಂತರು. ಅವ್ರಿಗೆ ಗೊತ್ತಿದೆ ವಿ ಶುಡ್ ಕೀಪ್ ರೋಡ್ ಸೇಫ್ಟೀಸ್, ಮೈಂಟೈನ್ ರೋಡ್ ಸೇಫ್ಟಿ ಡಿಸಿಪ್ಲಿನ್ ವೈಲ್ ವಿ ಆರ್ ಗೋಯಿಂಗ್ ಆನ್ ದ ರೋಡ್ಸ್. ಇದೆಲ್ಲ ಕೂಡ ರೋಡ್ ಸೇಫ್ಟಿ ಪ್ರಿಕಾಷನ್ಸ್. ಇದನ್ನು ಬುದ್ಧಿವಂತರು ಫಾಲೋ ಮಾಡ್ತಾರೆ. ಯಾಕಂದರೆ ವೇ ಚಲ್ತೆ ಹೇ ವೇ ಸಮಜ್ತೆ ಹೇ, ಬುದ್ಧಿವಂತರು ಅಂದ್ಕೊಳ್ತಾರೆ ಏನಪ್ಪ, ಸಿರ್ ತೋ ಆಖಿರ್ ಅಪನಾ ಹಿ ಹೇ. ಫೈನಲಿ ಸಿರ್ ಮೀನ್ಸ್ ಹೆಡ್, ಯಾಕಂದರೆ ತಲೆ ಯಾರ್ದು? ನಮ್ಮದೇ. ನಾವು ನಮ್ಮ ಬೈಕಲ್ಲಿ ನಾವು ಹೇಗೆ ಬೇಕಾದ್ರೂ ಹೋಗ್ತೀವಿ, ನನ್ನ ಇಷ್ಟ ಅಂತ ಹೇಳ್ಬಿಟ್ಟು ವಿತೌಟ್ ಹೆಲ್ಮೆಟ್ ಹೋಗಿ ಅಕಸ್ಮಾತ್ ಆಕ್ಸಿಡೆಂಟ್ ಆಗಿ ಕೆಳಗೆ ಬಿದ್ದಾಗ ತಲೆ ಓಪನ್ ಆಗೋದು ಕೂಡ ಅದು ನಮ್ಮದೇ ಆಗಿರುತ್ತೆ. ಈ ವಿಚಾರ ನಮ್ಮ ತಲೆಯೊಳಗೆ ಇರಬೇಕು ಮಕ್ಕಳ, ಹೌದಾ. ಪೊಲೀಸ್ ಕೇಳ್ತಾನೆ ಅಂತಾಗಲಿ ಅಥವಾ ಇನ್ಯಾರೋ ಫೈನ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಹೆಲ್ಮೆಟನ್ನು ಹಾಕಬಾರ್ದು. ಹೆಲ್ಮೆಟ್ ಹಾಕೋದು ನಮ್ಮ ಸೇಫ್ಟಿಗೋಸ್ಕರ. ಪೊಲೀಸ್ನವ್ರು ಕೇಳದೆ ಹೋಗಲಿ, ಹೆಲ್ಮೆಟನ್ನು ನಾವು ಹಾಕ್ಕೊಂಡೇ ಬೈಕನ್ನು ರೈಡ್ ಮಾಡಬೇಕು. ವಿತೌಟ್ ಹೆಲ್ಮೆಟ್ ವಿ ಶುಡ್ ನಾಟ್ ರೈಡ್ ದ ಬೈಕ್ಸ್ ಬಿಕಾಸ್
ಫೈನಲಿ ಏನಾಗೋದು ಕೊನೆಗೆ ತಲೆ ಯಾರ್ದು ಓಪನ್ ಆಗೋದು? ತಲೆ ಓಪನ್ ಆದರೆ, ಇಂಜುರಿ ಆದರೆ, ಆಕ್ಸಿಡೆಂಟ್ ಆದರೆ ತಲೆ ಓಪನ್ ಆಗೋದು ನಮ್ಮದೇ ಅನ್ನೋದು ನೆನಪಿರಬೇಕು. ಯಾಕಂದರೆ ನಾವು ಬೈಕ್ ಓಡಿಸಿದ್ರೆ ನಾವು ಕೆಳಗೆ ಬಿದ್ದರೆ ಇಂಜುರಿ ಆಗೋದು ನಮಗೆ ಅನ್ನೋದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ಹಾಗಾಗಿ ನಮ್ಮ ಸೇಫ್ಟಿಗೋಸ್ಕರ ನಾವು ಹೆಲ್ಮೆಟನ್ನು ಹಾಕ್ಕೊಂಡು ಹೋಗಬೇಕು. ಅರ್ಥ ಆಯಿತು ಮಕ್ಕಳೇ? ಇತನಾ ಹಿ ನಹಿ ಸಮಜ್ತೆ. ಕ್ಯಾ ಇತನಾ ನಹಿ ಸಮಜ್ತೆ? ಹೌದಾ? ಇಷ್ಟು ನಮ್ಗೆ ಅರ್ಥ ಆಗೋದಿಲ್ವಾ? ಇಷ್ಟು ಅಂದರೆ ಘರ್ ಪರ್ ಜೋಹತೆ ಭಾಟ್. ಘರ್ ಮೀನ್ಸ್ ಹೌಸ್. ಮನೆಯಲ್ಲಿ ನಮಗೋಸ್ಕರ ನಮ್ಮವರು, ನಮ್ಮ ಜನ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ನಾವು ಮನೆಯಿಂದ ಆಚೆಗೆ ಹೋದರೆ ಬೈಕ್ ತೊಗೊಂಡು ನಮ್ಮಪ್ಪ, ಅಮ್ಮ, ಅಕ್ಕ, ತಂಗಿ, ಹೆಂಡತಿ, ಮಕ್ಕಳು ಎಲ್ಲ ಕೂಡ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಹೌದಲ್ಲೋ ಮಕ್ಕಳೇ? ಸೇಫಾಗಿ ಬರಲಿ, ಮನೆಗೆ ಬರಲಿ ಅಂತ ನಮ್ಮವ್ರನ್ನ ನಾವು ಬಿಟ್ಟು ಬೈಕಲ್ಲಿ ಹೋಗ್ತಾ ಇತ್ತು ರಸ್ತೆಯಲ್ಲಿ. ಹೀಗೆ ಹೋಗಬೇಕಾದಾಗ ನಾವು ಶಿಸ್ತು ಪಾಲನೆ ಮಾಡಿದೆ, ಹೆಲ್ಮೆಟ್ ಹಾಕದೆ, ಬೇಕಾಬಿಟ್ಟು ಕೇರ್ಲೆಸ್ ಆಗಿ, ಡಿಸಿಪ್ಲಿನ್ ಇಲ್ಲದೆ ಹೋಗಿ ಅಕಸ್ಮಾತ್ ಆಕ್ಸಿಡೆಂಟ್ ಆಗಿ ನಮ್ಮ ಬುರ್ಡೆ, ನಮ್ಮ ತಲೆ ಓಪನ್ ಆದರೆ, ಇಂಜುರಿ ಆದರೆ ಅಥವಾ ಸತ್ತು ಹೋದರೆ ನಮ್ಮ ಕುಟುಂಬ, ನಮ್ಮ ಫ್ಯಾಮಿಲಿ ಮೆಂಬರ್ಸು ಅನಾಥರಾಗ್ತಾರೆ. ಅವರೆಲ್ಲ ಕೂಡ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ, ನಮಗೋಸ್ಕರ ಕಾಯ್ತಾ ಇರ್ತಾರೆ. ನನ್ನ ಅಪ್ಪ ಬರ್ತಾನೆ, ನನ್ನ ಅಮ್ಮ ಅಥವಾ ನನ್ನ ಮಗ ಬರ್ತಾನೆ, ನನ್ನ ಅಣ್ಣ ಬರ್ತಾನೆ, ನನ್ನ ತಮ್ಮ ಬರ್ತಾನೆ, ನನ್ನ ಗಂಡ ಬರ್ತಾರೆ ಅಂತ ಹೇಳಿಬಿಟ್ಟು ಮನೆ ಜನ, ಮನೆಯವರು, ನಮ್ಮ ಫ್ಯಾಮಿಲಿ ಮೆಂಬರ್ಸು ನಮಗೋಸ್ಕರ ಮನೆಯಲ್ಲಿ ಕಾಯ್ತಾ ಇರ್ತಾರೆ ಮಕ್ಕಳಿಗೆ. ಅಂಥವ್ರಿಗೆ ಉನ್ಕೋ ನಾ ದೇನ ಗಮ್ ಕಿ ಸೌಗಾತ್. ಗಮ್ ಮೀನ್ಸ್ ದುಃಖ, ಇಟ್ ಮೀನ್ಸ್ ಸ್ಯಾಡ್. ಅಂಥವ್ರಿಗೆ ನಾವು ದುಃಖವನ್ನು ಕೊಡಬಾರ್ದು. ಏನು ದುಃಖ ಕೊಡಬಾರ್ದು ಅರ್ಥ ಏನು? ಹೆಲ್ಮೆಟ್ ಹಾಕದೇ ಹೋದರೆ, ಇಂಜುರೀಸ್ ಆದರೆ, ಆಕ್ಸಿಡೆಂಟ್ ಆಗಿ ನಾವೇನಾದ್ರು ಸತ್ತು ಹೋಗ್ಬಿಟ್ರೆ, ಹೆಚ್ಚು ಕಡಿಮೆ ಏನಾದರೂ ಇಂಜುರೀಸ್ ಆದರೆ ದುಃಖ ಆಗೋದು ಯಾರಿಗೆ? ನಮ್ಮ ಮನೆಯವರಿಗೆ, ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ. ನಾವು ಮಾಡ್ತಕ್ಕಂಥ ನಮ್ಮ ತಪ್ಪಿನಿಂದ ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ನಾವು ದುಃಖವನ್ನು, ಕಷ್ಟವನ್ನು ಕೊಡಬಾರ್ದು. ಅದಕ್ಕೋಸ್ಕರ ರಸ್ತೆ ನಿಯಮಗಳನ್ನ ಪಾಲನೆ ಮಾಡಿದ್ದೇ ಆದರೆ, ಹೆಲ್ಮೆಟ್ ಹಾಕಿ ಬೈಕ್ ಓಡಿಸಿದ್ದೇ ಆದರೆ ನಮಗೆ ಅಪಾಯಗಳು ಅಷ್ಟಾಗಿ ಬರೋದಿಲ್ಲ, ನಮ್ಮ ತಲೆ ಸೇಫಾಗಿರುತ್ತೆ. ಹೌದಲ್ವಾ? ಹಾಗಾಗಿ ನಮ್ಮವರಿಗೆ, ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ನಾವು ದುಃಖವನ್ನು ಕೊಡಬಾರ್ದು. ವಿತೌಟ್ ಹೆಲ್ಮೆಟ್ ವಿ ಶುಡ್ ನಾಟ್ ರೈಡ್ ದ ಬೈಸಿಕಲ್ಸ್ ಆರ್ ಸ್ಕೂಟರ್ಸ್. ಓಕೆ ಚಿಲ್ಡ್ರನ್ಸ್, ಗಾಟ್ ಇಟ್? ಗುಡ್. ಅಪ್ ಟು ಎನಫ್. ಉಳಿದಿದ್ದನ್ನು ನಾನು ನೆಕ್ಸ್ಟ್ ಕ್ಲಾಸ್ ಮಾಡ್ತೀನಿ ಮಕ್ಕಳು. ಓಕೆನಾ? ಎನಿ ಡೌಟ್ ಫ್ರಮ್ ದಿಸ್? ನೋ? ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್ಸ್.